ಅವಕಾಶನೂ ಕೊಡ್ತಾರೆ. ವಿಷಯ ಬಂದಿದೆ, ನಾನು ನಿಮ್ಮದು ಕೇಳ್ಬಿಡ್ತೀನಿ. ನೀವು 2 ವರ್ಷ 2 ಟರ್ಮಿಗೆ ಕೊಡಗು ಮೈಸೂರಿನ ಸಂಸದರಾಗಿ ನಿಮ್ಮ ಗೆಲುವನ್ನು ನೀವು ಅಷ್ಟೇ 2 ಎಲೆಕ್ಷನ್ ನೋಡ್ಕೊಂಡ್ರಿ. ನೀವೆಷ್ಟು ಎಮ್ ಎಲ್ ಎಗಳನ್ನು ಗೆಲ್ಲಿಸಿದ್ರಿ, ನೀವೆಷ್ಟು ತಾಲೂಕ್ ಪಂಚಾಯತಿ, ಎಷ್ಟು ಜಿಲ್ಲಾ ಪಂಚಾಯತಿಗಳನ್ನು ಗೆಲ್ಲಿಸಿದ್ರಿ. ಆ ವಿಷಯದಲ್ಲಿ ಪ್ರತಾಪ್ ಸಿಂಹ ಕೊಡುಗೆ ಇಲ್ಲ ಅಂತಾರೆ. ಏನಾಗುತ್ತೆ ನೋಡಿ, ನನ್ನನ್ನು ಬಹಳ ಜನ ಈ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಈ ಥರ ಹುಳ ಬಿಡ್ತಾ ಇರ್ತಾರೆ. ಇವನು ಎಷ್ಟು ಗೆಲ್ಲಿಸ್ದ. ನಾನು ನಿಮಗೊಂದು ಹೇಳ್ತೀನಿ, ಒಂದು ಅಂಕಿಅಂಶ ಹೇಳ್ತೀನಿ. 2014ರಲ್ಲಿ ನಾನು ಅಲ್ಲಿ ಸಂಸದನಾಗಿ ಹೋದಾಗ BJP 13 ಕಾರ್ಪೊರೇಟರ್ಸ್ ಇದ್ದರು. ಇವತ್ತು 22 ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಅವನು BJP ಪ್ರತಾಪ್ ಸಿಂಹ ಗೆಲ್ಲಿಸಿದ್ನ ಅದನ್ನು. ಆಯಿತು, ಸಂಘಟನೆ ನಮ್ಮದು ಜೋರಾಗಿದೆ ಸಿಟಿಯಲ್ಲಿ, ಹಾಗಾಗಿ ಗೆದ್ದಿದ್ದೀವಿ. ನಾವು ಟಿಕೆಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಚೆನ್ನಾಗಿ ಕೊಟ್ಟು ನಾವು ಹೋರಾಟನ ಮಾಡಿದ್ದೀವಿ, ಗೆದ್ದು. ಮೇಯರ್ನೂ ಹಿಡಿದಿದ್ದೀವಿ ನಾವಲ್ಲಿ. ಏನೇನೋ ಪಾಲಿಟಿಕ್ಸ್ ಮಾಡಿಬಿಟ್ಟು BJP ಮೇಯರೇ ಆಗಿರಲಿಲ್ಲ ಯಾವತ್ತು. ಡೆಪ್ಯೂಟಿ ಮೇಯರ್ ಸತತವಾಗಿ ನಾನು ಬಂದಾದಮೇಲೆ JDS ಜೊತೆಗೆ ಒಂದು ಟೇಪ್ ಮಾಡಿಸ್ಬಿಟ್ಟು 4 ಸರಿ ಡೆಪ್ಯೂಟಿ ಚೀಫ್ ಮೇಯರ್ ಮಾಡಿಸಿದ್ದೀನಿ ನಾನು. ವರ್ಕ್ಸ್ ಕಮಿಟಿನ ಹಾಕಿದ್ಕೊಂಡಿದ್ದೀನಿ. ಅದನ್ನು ನಮ್ಗೆ ಬೇಕೇ ಬೇಕು ಅಂತೇಳಿ ಹೇಳ್ಬಿಟ್ಟು ಅದನ್ನು ಪ್ರತಾಪ್ ಸಿಂಹ ಕೊಡುಗೆ ಅಂತ ಹೇಳಲ್ಲ. ಆಯಿತು, ಕೊಡಗಿನ ವಿಚಾರಕ್ಕೆ ಹೋಗೋಣ. ಕೊಡಗಲ್ಲಿ 29 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 21 ನಾವೇ ಗೆದ್ದಿರೋದು. ಆಯಿತು, ತಾಲೂಕ್ ಪಂಚಾಯತಿ ಇರ್ಬೋದು, ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ BJPನೇ ಇರೋದು. ಸಹಕಾರ ಸಂಘ ಇದರಿಂದ ಹಿಡಿದು ಕೃಷಿ ಪತ್ತಿನ ಸಹಕಾರ ಸಂಘ ಹಿಡಿದು DCC ಬ್ಯಾಂಕ್ವರೆಗೂ ನಾವೇ ಇರೋದು. ಹಂಗಾರೆ ನೀವು ಪ್ರತಾಪ್ ಸಿಂಹನಿಂದ ಅಲ್ಲ. ಅಲ್ಲಿ ಒಂದು ಸಂಘಟನೆ ಬೆಳಿಬೇಕಾದ್ರೆ ಕಾರ್ಯಕರ್ತರು, ಲೀಡರ್ಸು, ಅದರಲ್ಲೂ ವಿಶೇಷವಾಗಿ MLAಗಳಿದ್ದಾಗ ಅವರು ಡೇ ಟು ಡೇ ಪ್ರಾಬ್ಲಮ್ಗಳನ್ನು MLAಗಳು ಸಾಲ್ವ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಬರ್ತಾರೆ, ಕನೆಕ್ಟ್ ಜಾಸ್ತಿ ಬೆಳೀತದೆ. ಪ್ರಭಾವ ಒಬ್ಬ MLA ಇದ್ದಾನೆ, ಅವನ ಜೊತೆ ಇನ್ನು ಗುರುತಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ, ಪ್ರೊಟೆಕ್ಷನಿಗೋಸ್ಕರ, ಆಶೀರ್ವಾದಕ್ಕೋಸ್ಕರ, ಯಾವ್ಯಾವಗೋಸ್ಕರ ಅಲ್ಲಿ ಬರ್ತಾರೆ, ಕಬ್ಜಾ ಮಾಡ್ತೀವಿ. ಆಮೇಲೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ಅಂತಂದರೆ ವಿಶೇಷವಾಗಿ ಹಾಲಿನ ಒಕ್ಕೂಟಗಳಿದ್ದಾವೆ, ಪಾಲಿಟಿಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘಗಳಿದ್ದಾವೆ, DCC ಬ್ಯಾಂಕ್ಗಳಿದ್ದಾವೆ. ಇಲ್ಲಿ ನಮ್ಮ ಹುಣಸೂರು, ಪಿರಿಯಾಪಟ್ಟಣ, ಚಾಮುಂಡೇಶ್ವರಿಯಲ್ಲಿ ನಾವು ಏನೋ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಾವು ಅಲ್ಲಿ MLA ಗೆದ್ದರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಬೇರೆ ಬೇರೆ ಇಶ್ಯೂಸ್ ಇದೆ. ಅಲ್ಲಿ ಕಾಂಗ್ರೆಸ್ಸು ಮತ್ತು JDS, ಒಕ್ಕಲಿಗ ಕಮ್ಯುನಿಟಿ ಸಾಲಿಡ್ಲಿ JDS ಜೊತೆ ಇತ್ತು. ಕಾಂಗ್ರೆಸ್ಸು ಉಳಿದದ್ದವ್ರನ್ನ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಪಾಲಿಟಿಕ್ಸ್ ಮಾಡ್ತಾರೆ. ಈ BJP ಫಿಟ್ಟೇ ಆಗ್ತಾಯಿರಲಿಲ್ಲ. ಇಲ್ಲಿ ವೇವ್ ಎಲೆಕ್ಷನಲ್ಲಿ ಏನೋ ಒಂದ್ಸರಿ ಇದು ಗೆದ್ದಿದ್ದು ಬಿಟ್ಟುಬಿಟ್ರೆ ನಮ್ಮಲ್ಲಿ ಅಲ್ಲಿ ಕೊದ್ದು ನಿಂತ್ಕೊಂಡು ಲೀಡ್ರ್ಗಳು ಬೆಳೆಸೋಕ್ಕಲ್ಲ. ಆಮೇಲೆ 10 ವರ್ಷದಲ್ಲಿ ನೀವು ಯೋಚನೆ ಮಾಡಿ, ನಾನೇನು ಫ್ಯಾಕ್ಟ್ರಿ ಮೇಡಾ, ನಾನು ರೆಡಿಮೇಡಾ? ನನಗೆ ರೆಡಿಮೇಡ್ ಬರೋ ಅಂಥದ್ದೇ ಫ್ಯಾಕ್ಟ್ರಿ ಮೇಡು ಲ್ಯಾಬಲ್ಲಿ ಎಲ್ಲ ಬಂದು ಟೆಸ್ಟ್ ಮಾಡ್ಕೊಂಡು ಬಂದಿರೋದ್ರಲ್ಲೇ ಡಿಫೆಕ್ಟ್ ಇರ್ತವೆ. ಅಂದರೆ ನಾನು ಏನು ಕೇಕಲ್ಲ ಕಟ್ ಮಾಡಿ ನಾನು ಪ್ರತಾಪ್ ಸಿಂಹ ಪರ್ಫೆಕ್ಟ್ ಪಾಲಿಟಿಷಿಯನ್ ಹೀಗೆ ಇರಬೇಕು ಎಲ್ಲದೂ ಅವನ ಹತ್ರ ಇದೆ ಅನ್ನೋಕ್ಕೆ. ನಾನು ಬಂದಲ್ಲಿ ಸರ್ವೈವ್ ಆಗೋದೇ ದೊಡ್ಡ ಪ್ರಶ್ನೆ. BJP ಒಂದು ಸರಿ ಗೆದ್ದರೆ ಇನ್ನೊಂದು ಸರಿ ಗೆಲ್ತಾ ಇರಲಿಲ್ಲ. ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಪರಿಸ್ಥಿತಿ ಇತ್ತು. ನನಗೆ ಒಂದು ಎಂಡಿಂದ ಕಡ್ಕೊಳ್ಳೋದಿಂದ ಕರಿಕೆಗೆ ಹೋಗಬೇಕು ಅಂದರೆ 250 ಕಿಲೋಮೀಟ್ರ್ ಆಗುತ್ತೆ. ಇಡೀ ಕ್ಷೇತ್ರದಿಂದ ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು. ಆಮೇಲೆ ಅಷ್ಟು ಜನ MLAಗಳು ಇನ್ನೊಬ್ಬರಿದ್ದಾರೆ, ಪಾರ್ಟಿಯವರು ಸಂಭಾಳಿಸ್ಕೊಂಡು ಹೋಗಬೇಕು. ಇವನ್ನೆಲ್ಲ ಮಾಡಿ ನಾನು 10 ವರ್ಷದಲ್ಲಿ ಪಾಲಿಟಿಕ್ಸ್ ಕಲಿಯಲ್ಲೋ, ಸರ್ವೈವಲ್ ಕಲ್ತ್ಕೊಳ್ಳೋ, ಡೆವಲಪ್ಮೆಂಟ್ ಮಾಡಲೋ. ನಾನೇನು ಮಾಡೋದು, ತಾಯಿ ಚಾಮುಂಡೇಶ್ವರಿ ಮೇಲೆ ಭಾರ ಹಾಕ್ಬಿಟ್ಟು ಬರೀ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದೆ ನಾನು. ಹಾಗಾಗಿ ಕೆಲವೊಂದನ್ನು ರಿಸಲ್ಟನ್ನು ಕೊಡೋಕೆ ಹಾಗಾದ್ರೆ ಇವತ್ತಾಯಿತು. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೆ, ನಾನು ಈ 3 ಬೈ ಎಲೆಕ್ಷನ್ ಸೋತರು ಅಂತ ನಾನು ವಿಜೇಂದ್ರ ಅವ್ರ ಮೇಲೆ ಹೇಳಲ್ಲ. ನಾನು ಕಲೆಕ್ಟಿವ್ ಆಗಿ ಸೋತಿದ್ದೀವಿ ನಾವು. ಅದೇ ರೀತಿ ನಿಮಗೆ ಯಾವುದೋ ಒಂದು ಕ್ಷೇತ್ರ, ಹಾಗಾದರೆ ನೀವು ನಾನು ನೇರವಾಗಿ ಕೇಳಬೇಕು ಅಂತೇಳಿ ಹೇಳಿದರೆ, ಈಗ ಅವರು ಲೋಕಸಭಾ ಕ್ಷೇತ್ರ, ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಆಗಿತ್ತು ಅಂತ ಗೆದ್ದಿಲ್ವಾ? ಯಾಕೆ ಗೆದ್ರು? 10 ವರ್ಷ ನಾನು ಮಾಡಿರೋಂಥ ಒಳ್ಳೆ ಕೆಲಸದಿಂದ ಗೆದ್ದಿರೋದಲ್ವಾ? 2004ರಲ್ಲಿ ಅವ್ರ ತಂದೆ 3ನೇ ಪ್ಲೇಸಿಗೆ ಹೋಗಿದ್ದಾರೆ. ಇವತ್ತು BJP ಕೊಡಗು ಮತ್ತು ಮೈಸೂರು BJP ಭದ್ರಕೋಟೆ ಆಗಿದೆ ಅಂದರೆ ಇದರಲ್ಲಿ ನನ್ನ ಡೆವಲಪ್ಮೆಂಟ್ ವರ್ಕ್ದು ಕೊಡುಗೆ ಇಲ್ವಾ? ನಮ್ಮ ಸಿದ್ಧಾಂತಕ್ಕೆ ಪೂರಕವಾಗಿ ನಾನು ಇಷ್ಟೆಲ್ಲ ಹನುಮಾನ್ ಜಯಂತಿನ ಮಾಡಿಸಿದೆ. ಇವತ್ತೆಲ್ಲ ಕಡೆಗೆ ಅದು ಸ್ಪ್ರೆಡ್ ಆಯಿತು, ಅದಾಗಿಲ್ವಾ? ಅಷ್ಟು ಮಾತ್ರ ಅಲ್ಲ, ಇದೇ BJPಯವರು ನನಗೆ ಏನು ಕೊಡುಗೆ ಅಂತೇಳಿ ಕೇಳ್ತಾರಲ್ಲ, BJP ಭಾಷಣ ಮಾಡ್ತಿದ್ದೆ ನಾನು ಲೇಖನ ಓದ್ಕೊಂಡ್ಬಿಟ್ಟು. VS ಆಚಾರ್ಯರಿಂದ ಫೋನ್ ಮಾಡಿ ನನಗೆ ಹೇಳಿದ್ದಾರೆ. ಆಯಿತಾ, ನಾನು ಅವ್ರನ್ನ ಐಡಿಯಾಲಜಿಕಲಿ ಒಂದು ಪಾರ್ಟಿನ ನಾನು ಬೆಳೆಸೋದಕ್ಕೆ ನನ್ನ ಪ್ರಯತ್ನ 25 ವರ್ಷಗಳಿಂದ ಹಿಂದಿಂದ ನಡೆದಿಲ್ವಾ? ಯಾರು ಬಾವುಟ ಕಟ್ಟೋರು, ಬ್ಯಾನರ್ ಕಟ್ಟೋರು, ಬಂಟಿಂಗ್ ಕಟ್ಟೋರು ಮಾತ್ರ ಪಾರ್ಟಿ ಕಟ್ಟೋದಲ್ಲ. ಮನಸ್ಸುಗಳನ್ನು ಬದಲಾಯಿಸಬೇಕಲ್ಲ, ಥಾಟ್ ಪ್ರೊಸೆಸನ್ನು ಕೊಡಬೇಕಲ್ಲ. ಆ ಕೆಲಸನೂ ನಾನು ಮಾಡಿದ್ದೀನಲ್ಲ. ಇದು ನನ್ನ ಕಾಂಟ್ರಿಬ್ಯೂಷನ್ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.